ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಘಮ ಪರಿಮಳದ ಬಿಸಿಬೇಳೆ ಬಾತ್ ಪುಡಿ ಹಾಗೆ ಬಿಸಿಬೇಳೆ ಬಾತನ್ನ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೇನೆ. ಅಡುಗೆ ಭಟ್ಟರ ಶೈಲಿಯಲ್ಲಿ ಈ ಬಿಸಿಬೇಳೆ ಬಾತ್ ಪುಡಿ ಹಾಗೂ ಬಿಸಿಬೇಳೆ ಬಾತನ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಪ್ಯಾನ್ ಅನ್ನ ಬಿಸಿಗಿಟ್ಟಿದ್ದೇನೆ. ಅದರಲ್ಲಿ 1 ಟೇಬಲ್ ಚಮಚ ಆಗುವಷ್ಟು ಕಡಲೆಬೇಳೆಯನ್ನ ಹಾಕೊಂಡಿದ್ದೇನೆ. ಇದನ್ನ ಸ್ವಲ್ಪ ಹೊತ್ತು ಹಾಗೆ ಹುರ್ಕೊಳ್ತಾ ಇದ್ದೇನೆ. ಸ್ವಲ್ಪ ಕಡಲೆಬೇಳೆ ಹುರಿದಾಗಿದೆ. ಈಗ ಇದಕ್ಕೆ 3/4 ಟೇಬಲ್ ಚಮಚ ಆಗುವಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದ್ದೇನೆ. ಕೆಲವೊಬ್ರು ಸರಿ ಪ್ರಮಾಣದಲ್ಲಿ ಕೂಡ ಹಾಕ್ತಾರೆ. ಸ್ವಲ್ಪ ಉದ್ದಿನ ಬೇಳೆ ಕಡಿಮೆ ಹಾಕಿದ್ರು ಕೂಡ ಚೆನ್ನಾಗಿ ಬರ್ತದೆ ಅಂತ ಸ್ವಲ್ಪ ಕಡಿಮೆ ಹಾಕೊಂಡಿದ್ದೇನೆ. ಹಾಗೆ 2 ಟೇಬಲ್ ಚಮಚ ಆಗುವಷ್ಟು ಧನಿಯಾ ಬೀಜವನ್ನ ಹಾಕೊಂಡಿದ್ದೇನೆ. ಉರಿಯನ್ನ ಸಣ್ಣ ಇಟ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಪರಿಮಳ ಬರುವ ತನಕ ಹುರ್ಕೊಳ್ತೇನೆ. ಎಲ್ಲವೂ ಕೂಡ ಡ್ರೈ ಆಗಿ ಹುರ್ಕೊಳ್ಳೋದು, ಇಲ್ಲಿ ಎಣ್ಣೆ ಹಾಕುವ ಅಗತ್ಯ ಇಲ್ಲ. ಎಲ್ಲ ಹುರಿದಾಗಿದೆ, ಹದವಾಗಿ ಬಣ್ಣ ಬದಲಾಗಿದೆ. ಇದನ್ನ ತೆಗೆದಿಟ್ಕೊಳ್ತಾ ಇದ್ದೇನೆ. ಈಗ ಅದೇ ಪ್ಯಾನ್ ಅನ್ನ ಮತ್ತೆ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ಇದು ಮಸಾಲೆಯ ಐಟಮ್ ಏನಿದೆ ಅದನ್ನೆಲ್ಲ ಹುರ್ಕೊಳ್ಳಿಕ್ಕೆ ಇಲ್ಲಿ 2 ಇಂಚು ಉದ್ದದ ದಾಲ್ಚಿನ್ನಿ ಹಾಕೊಂಡಿದ್ದೇನೆ, 2 ಏಲಕ್ಕಿಯನ್ನ ಹಾಕೊಂಡಿದ್ದೇನೆ, ಹಾಗೆ 1 ದೊಡ್ಡ ಏಲಕ್ಕಿ ಅಥವಾ ಕಪ್ಪು ಏಲಕ್ಕಿ, 4 ಲವಂಗವನ್ನ ಹಾಕಿದ್ದೇನೆ. ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದನ್ನ ಹುರ್ಕೊಳ್ತೇನೆ. ಚೆನ್ನಾಗಿ ಘಮ ಬರ್ತದೆ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಹುರಿಯೋದ್ರಿಂದ. ನಂತರ ಒಂದು 8-10 ಕಾಳುಮೆಣಸು, ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅನ್ನುವಾಗ ತೆಗೆದು ಈ ಮಸಾಲೆಯನ್ನ ಈಗಾಗಲೇ ಹುರಿದಿಟ್ಟಿದ್ದ ಧನಿಯಾ ಎಲ್ಲ ಇದೆಯಲ್ಲ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ಇದೇ ಪ್ಯಾನ್ ಅಲ್ಲಿ ಬ್ಯಾಡಗಿ ಮೆಣಸನ್ನ ಹಾಕ್ತಾ ಇದ್ದೇನೆ. 10 ಬ್ಯಾಡಗಿ ಮೆಣಸನ್ನ ನಾನಿಲ್ಲಿ ಬಳಸಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಇದೊಂದು ಹದವಾದ ಖಾರದಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಗರಿ ಗರಿ ಆಗ್ತಾ ಇದೆ ಅನ್ನುವಾಗ ಸ್ವಲ್ಪ ಇಂಗು ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಿಬೇವಿನ ಸೊಪ್ಪೆಲ್ಲ ಗರಿ ಆಗೋ ತನಕ ಹುರ್ಕೊಳ್ತಾ ಇದ್ದೇನೆ. ಹಾಗೆ ಅದೇ ಪ್ಯಾನ್ ಅಲ್ಲಿ ಬಿಡೋದಾದ್ರೆ ಚೆನ್ನಾಗಿ ಗರಿ ಆಗ್ತದೆ ಅದು. ಇಲ್ಲ ಅಂದ್ರೆ ಮಸಾಲೆಯ ಜೊತೆಗೆ ಸ್ವಲ್ಪ ಹೊತ್ತು ಬಿಟ್ಟು ಇದಕ್ಕೆ ಹಾಕೊಂಡ್ರು ಕೂಡ ಗರಿ ಗರಿಯಾಗಿ ಆಗ್ತದೆ. ಈಗ ಮತ್ತೆ ಅದೇ ಪ್ಯಾನ್ ಅನ್ನ ಇಟ್ಟು 1 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿಯನ್ನ ಹಾಕೊಂಡಿದ್ದೇನೆ. ನಾನಿದು ಒಂದು ಸಲ ಮಾಡ್ಲಿಕ್ಕೆ ಬೇಕಾಗುವಷ್ಟು ಮಸಾಲ ಪುಡಿಯನ್ನ ಮಾತ್ರ ಮಾಡ್ತಾ ಇರೋದು. ಈ ರೀತಿ ಫ್ರೆಶ್ ಮಸಾಲ ಪುಡಿಯನ್ನ ಮಾಡಿ ಹಾಕೋದ್ರಿಂದ ಬಿಸಿಬೇಳೆ ಬಾತಿನ ಪರಿಮಳ ತುಂಬಾನೇ ಚೆನ್ನಾಗಿ ಬರ್ತದೆ. ಅಡಿಗೆ ಭಟ್ರು ಎಲ್ಲ ಮಾಡುವಾಗ ಇದೇ ವಿಧಾನದಲ್ಲಿ ಮಾಡ್ತಾರೆ. ಹಾಗಾಗಿ ಫ್ರೆಶ್ ಮಸಾಲೆಯನ್ನ ಮಾಡ್ಕೊಂಡು ಮಾಡಿ ನಿಮ್ಗೆ ಅಡುಗೆ ಭಟ್ರ ಶೈಲಿಯಲ್ಲಿ ಬಿಸಿಬೇಳೆ ಬಾತ್ ಬೇಕು ಅಂತ ಅಂದ್ರೆ ಮಸಾಲೆ ಕೊಬ್ಬರಿ ಎಲ್ಲ ಹುರಿದಾಗಿದ್ದನ್ನ ತೆಗೆದಿಟ್ಕೊಂಡಿದ್ದೇನೆ. ಕೊಬ್ಬರಿಯನ್ನ ಕೊನೆಯಲ್ಲಿ ಹಾಕೊಳ್ತೇನೆ. ಮೊದಲಿಗೆ ಹುರಿದಿರುವ ಮಸಾಲೆಯನ್ನ ಹಾಕೊಂಡು ಪೌಡ್ರನ್ನ ಮಾಡ್ಕೊಂಡು ಕೊನೆಯಲ್ಲಿ ಕೊಬ್ಬರಿಯನ್ನ ಹಾಕೊಂಡು ಪೌಡ್ರನ್ನ ಮಾಡ್ಕೊಳ್ತಾ ಇದ್ದೇನೆ. ಕೊಬ್ಬರಿ ಹಾಕೋದ್ರಿಂದ ಎಣ್ಣೆ ಬಿಟ್ಕೊಳ್ತದಲ್ಲ, ಹಾಗಾಗಿ ಮಸಾಲೆ ಪದಾರ್ಥ ಎಲ್ಲ ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ ಅಂತ ಕೊನೆಯಲ್ಲಿ ಹಾಕಿ ಸ್ವಲ್ಪ ಹೊತ್ತು ಪುಡಿಯನ್ನ ಮಾಡ್ಕೊಂಡ್ರೆ ಚೆನ್ನಾಗಿ ಇರ್ತದೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ, ಹಾಗೆ ಪರಿಮಳವು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಖಂಡಿತ ಈ ಮಸಾಲ ಪುಡಿಯನ್ನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಬಿಸಿಬೇಳೆ ಬಾತನ್ನ ಮಾಡ್ಕೊಳ್ಳಿಕ್ಕೆ 1 ಕಪ್ ಆಗುವಷ್ಟು ಅಕ್ಕಿ, 1 ಕಪ್ ಆಗುವಷ್ಟು ಬೇಳೆಯನ್ನ ತಗೊಂಡಿದ್ದೇನೆ. ನಾನಿಲ್ಲಿ ಸ್ವಲ್ಪ ಚಿಕ್ಕ ಗಾತ್ರದ ಕಪ್ಪನ್ನ ತಗೊಂಡಿದ್ದೇನೆ. ದೊಡ್ಡ ಕಪ್ ಆದ್ರೆ ಮಸಾಲೆ ಪುಡಿ ಅಷ್ಟು ಬೇಕಾಗ್ಬೋದು. ನಿಮ್ಮ ಅಳತೆಯನ್ನ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಂತರ ಕುಕ್ಕರ್ ಅಲ್ಲಿ ಕಟ್ ಮಾಡಿರುವಂತಹ ಕ್ಯಾರೆಟ್, ಬೀನ್ಸ್ ಹಾಗೆ ಸ್ವಲ್ಪ ಹಸಿ ಬಟಾಣಿ ಕಾಳನ್ನ ಹಾಕೊಂಡಿದ್ದೇನೆ, ಆಲೂಗಡ್ಡೆಯನ್ನ ಹಾಕೊಂಡಿದ್ದೇನೆ. ಕ್ಯಾರೆಟ್ ಆಲೂಗಡ್ಡೆ ಎಲ್ಲ 1 ಕಪ್ಪು, ಹಾಗೆ ಬಟಾಣಿ ಕಾಳು ಅರ್ಧ ಕಪ್ಪು, 2 ಕಪ್ ಆಗುವಷ್ಟು ಬೀನ್ಸ್ ಅನ್ನ ಹಾಕೊಂಡಿದ್ದೇನೆ. ಸ್ವಲ್ಪ ನೀರನ್ನ ಹಾಕೊಂಡು 1 ವಿಸಿಲ್ ಅನ್ನ ಮಾಡ್ಕೊಳ್ತೇನೆ. ತುಂಬಾ ಕರಗಿ ಹೋಗುವಷ್ಟು ತರಕಾರಿಯನ್ನ ಬೇಯಿಸೋದು ಬೇಡ. ಹಾಗೆ ಇನ್ನೊಂದು ಕುಕ್ಕರ್ ಅಲ್ಲಿ ತೊಳೆದಿರುವಂತಹ ಬೇಳೆ ಅಕ್ಕಿಯನ್ನ ಹಾಕೊಂಡು ಅದಕ್ಕೆ 6 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ. ಬಿಸಿಬೇಳೆ ಬಾತಿಗೆ ನೀರು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಹಾಗೆ ಒಂದು 3 ರಿಂದ 4 ವಿಸಿಲ್ ಅನ್ನ ಮಾಡ್ಕೊಳ್ತಾ ಇದ್ದೇನೆ. ಈಗ ಬಾಣಲೆಯನ್ನ ಬಿಸಿಗಿಟ್ಕೊಂಡಿದ್ದೇನೆ. ಅದು ಅಕ್ಕಿ ಬೇಳೆ ಎಲ್ಲ ಬೆಂದ ನಂತರ ಒಗ್ಗರಣೆಯನ್ನ ಮಾಡ್ಕೊಳ್ಳಿಕ್ಕೆ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. 1-2-3 ಟೇಬಲ್ ಚಮಚ ಆಗುವಷ್ಟು. ಬಿಸಿಬೇಳೆ ಬಾತಿಗೆ ತುಪ್ಪ ಎಷ್ಟು ಬಿದ್ರೂ ಕೂಡ ಚೆನ್ನಾಗಿ ಬರ್ತದೆ ಅಲ್ವಾ, ತುಪ್ಪದ ಘಮವೇ ರುಚಿ ಇದಕ್ಕೆ. ನಂತರ ಸ್ವಲ್ಪ ಗೋಡಂಬಿಯನ್ನ ಹಾಕೊಂಡು ಸ್ವಲ್ಪ ಬಣ್ಣ ಬದಲಾಗುವ ತನಕ ಹುರಿದು ತೆಗೆದಿಟ್ಕೊಳ್ತಾ ಇದ್ದೇನೆ. ಗೋಡಂಬಿಯು ಕೂಡ ಹಾಗೆ ನಿಮಗೆ ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು, ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಗೋಡಂಬಿಯನ್ನ ತೆಗೆದಿಟ್ಕೊಂಡು ನಂತರ ಅದೇ ತುಪ್ಪದಲ್ಲಿ ದೊಡ್ಡ 1 ಕ್ಯಾಪ್ಸಿಕಮ್ ಅನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹುರಿದು ಅದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ. ಇದನ್ನೆಲ್ಲ ಕೊನೆಯಲ್ಲಿ ಸೇರಿಸ್ಕೊಳ್ಬೇಕು, ಹಾಗಾಗಿ ಅದೆರಡನ್ನು ಎತ್ತಿಟ್ಕೊಂಡಿದ್ದೇನೆ. ನಂತರ ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು
ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೇನೆ. ಈ ಬಿಸಿಬೇಳೆ ಬಾತ್ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಬ್ರಾಹ್ಮಣರ ಶೈಲಿಯಲ್ಲಿ ಮಾಡುವಂತಹ ಬಿಸಿಬೇಳೆ ಬಾತ್ ಇದು. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಳಸೋದಿಲ್ಲ. ತುಂಬಾನೇ ರುಚಿಕರವಾಗಿರ್ತದೆ. ಫಂಕ್ಷನ್ ಅಲ್ಲೆಲ್ಲ ಇದೇ ವಿಧಾನದಲ್ಲಿ ಬಿಸಿಬೇಳೆ ಬಾತನ್ನ ಮಾಡ್ತಾರೆ. ನಂತರ ಅರಿಶಿಣವನ್ನ ಹಾಕೊಂಡು ದೊಡ್ಡದಾಗಿರುವ ಒಂದು ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಟೊಮೆಟೊವನ್ನ ಚೆನ್ನಾಗಿ ತುಪ್ಪದಲ್ಲಿ ಬಾಡಿಸ್ಕೊಳ್ಬೇಕು. ಸರಿಯಾಗಿ ಮೆತ್ತಗಾಗುವ ತನಕ ಬಾಡಿಸ್ಕೊಂಡು ಇದಕ್ಕೆ ಬೇಯಿಸಿರುವಂತಹ ತರಕಾರಿಗಳನ್ನ ಹಾಕೊಳ್ತಾ ಇದ್ದೇನೆ. ತರಕಾರಿ ಕೂಡ ಹದವಾಗಿ ಬೆಂದಿದೆ ನೋಡಬಹುದು. ಜಾಸ್ತಿ ನೀರನ್ನು ಕೂಡ ಹಾಕಿಲ್ಲ. ಅಕಸ್ಮಾತ್ ನಿಮ್ದು ಕುಕ್ಕರ್ ದೊಡ್ಡದಿದೆ, ಅದರಲ್ಲಿ 2-3 ಬಟ್ಲನ್ನೆಲ್ಲ ಇಡ್ಲಿಕ್ಕೆ ಆಗ್ತದೆ ಅಂದ್ರೆ ತರಕಾರಿಗೆ ನೀರನ್ನು ಕೂಡ ಹಾಕದೆ ಹಾಗೆ ಹಬೆಯಲ್ಲಿ ಬೇಯಿಸ್ಕೊಂಡ್ರು ಕೂಡ ಚೆನ್ನಾಗಾಗ್ತದೆ. ಜೊತೆಯಲ್ಲಿ ಹಾಕಿ ಬೇಯಿಸುದು ಬೇಡ. ಅಕ್ಕಿ ಬೇಳೆ ಸಪರೇಟ್ ಆಗಿರ್ಲಿ, ತರಕಾರಿ ಸಪರೇಟ್ ಆಗಿರ್ಲಿ. ತರಕಾರಿ ಸ್ವಲ್ಪ ಬೆಂದ್ರೆ ಸಾಕಾಗ್ತದೆ. ಬೇಳೆ ಎಲ್ಲ ಸ್ವಲ್ಪ ಜಾಸ್ತಿ ಬೆಂದ್ರೆ ತುಂಬಾನೇ ಚೆನ್ನಾಗಾಗ್ತದೆ. ಬೇಯಿಸಿರೋದನ್ನ ಹಾಕೊಂಡು ಅದಕ್ಕೆ ರುಚಿಗೆ ಹುಳಿ ಹಾಗೆ 1 ತುಂಡು ಬೆಲ್ಲವನ್ನ ಹಾಕಿದ್ದೇನೆ. ಸ್ವಲ್ಪ ನೀರು ಕಡಿಮೆ ಅಂತ ಅನ್ಸಿದ್ರಿಂದ ಮತ್ತೆ 1-1.5 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಂಡಿದ್ದೇನೆ. ಚೆನ್ನಾಗಿ ಕುದಿಸ್ಕೊಳ್ಳಿಕ್ಕೆ ಇಟ್ಟಿದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ ಅನ್ನುವಾಗ ಪುಡಿ ಮಾಡಿರುವಂತಹ ಮಸಾಲೆ ಪುಡಿಯನ್ನ ಹಾಕೊಂಡಿದ್ದೇನೆ. ನಾನು ಸ್ವಲ್ಪ ಪುಡಿಯನ್ನ ಬಿಟ್ಟಿದ್ದೇನೆ. ನೋಡ್ಕೊಂಡು ಮತ್ತೆ ಬೇಕಾದ್ರೆ ಹಾಕೊಂಡ್ರೆ ಆಯ್ತು ಅಂತ. ಒಮ್ಮೊಮ್ಮೆ ಮೆಣಸಿನ ಖಾರ ಜಾಸ್ತಿ ಇದ್ರೆ ಪೌಡರ್ ಖಾರ ಆಗಿರ್ತದೆ. ಹದವನ್ನ ನೋಡ್ಕೊಂಡು ಎಷ್ಟು ಬೇಕು ಅಂತ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಖಾರವಾಗಿದ್ರು ಕೂಡ ಇಷ್ಟ ಆಗ್ತದೆ ಬಿಸಿಬೇಳೆ ಬಾತನ್ನ ತಿನ್ನುವಾಗ. ಚೆನ್ನಾಗಿ ಕುದಿ ಬಂದಿದೆ ನೋಡ್ಬೋದು. ಹದವಾಗಿದೆ. ಜಾಸ್ತಿ ದಪ್ಪನು ಕೂಡ ಆಗಿಲ್ಲ, ತುಂಬಾ ನೀರು ಕೂಡ ಆಗಿಲ್ಲ. ಪರ್ಫೆಕ್ಟ್ ಆಗಿ ಬಿಸಿಬೇಳೆ ಬಾತ್ ರೆಡಿ ಆಗಿದೆ. ಉರಿಯನ್ನ ಆಫ್ ಮಾಡ್ಕೊಂಡಿದ್ದೇನೆ. ಕೊನೆಯಲ್ಲಿ ಹುರಿದಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಗೋಡಂಬಿಯನ್ನ ಹಾಕೊಂಡಿದ್ದೇನೆ. ಬಡಿಸುವಾಗ ಇದನ್ನ ಹಾಕೊಂಡ್ರೆ ಗೋಡಂಬಿನ ತಿನ್ಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ. ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಗೆ ಸ್ವಲ್ಪ ಕ್ರಂಚಿಯಾಗಿ ಇದ್ದಾಗ ತಿನ್ಲಿಕ್ಕೆ ತುಂಬಾನೇ ರುಚಿ ಆಗ್ತದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಘಮ ಘಮ ಪರಿಮಳದ ಬಿಸಿಬೇಳೆ ಬಾತ್ ರೆಡಿ ಆಗ್ತದೆ. ಇದಕ್ಕಿಂತ ಮೊದಲು ಕೂಡ ನೀವು ಬಿಸಿಬೇಳೆ ಬಾತನ್ನ ಮಾಡಿದ್ರೆ ಯಾವ ವಿಧಾನದಲ್ಲಿ ಬಿಸಿಬೇಳೆ ಬಾತ್ ಪೌಡರ್ನ ಮಾಡ್ತೀರಾ, ಹಾಗೆ ಹೇಗೆ ಬಿಸಿಬೇಳೆ ಬಾತನ್ನ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಕಾಯ್ತಾ ಇರ್ತೇನೆ. ಬಟ್ಟಲಲ್ಲಿ ಹಾಕಿ ಸರ್ವ್ ಮಾಡ್ಕೊಂಡಿದ್ದೇನೆ. ಮೇಲ್ಗಡೆಯಿಂದ ಮತ್ತೆ ಸ್ವಲ್ಪ ತುಪ್ಪ ಹಾಗೆ ಖಾರ ಬೂಂದಿಯನ್ನ ಹಾಕೊಂಡು ಸರ್ವ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬಿಸಿಬೇಳೆ ಬಾತ್ ರೆಡಿ ಆಗ್ತದೆ. ಖಂಡಿತ ನೀವು ಈ ಬಿಸಿಬೇಳೆ ಬಾತ್ ಪೌಡರ್ನ ಮಾಡಿಕೊಂಡು ಮನೆಯಲ್ಲಿ ಈ ವಿಧಾನದಲ್ಲಿ ಬಿಸಿಬೇಳೆ ಬಾತನ್ನ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ರೆಸಿಪಿಗಳನ್ನ ನಾನೀಗಾಗಲೇ ಪೋಸ್ಟ್ ಮಾಡಿದ್ದೇನೆ. ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.